ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಪ್ರಾಡಕ್ಟ್ ಮೆಥಡ್ ಬರೀ 6 ಮಾರ್ಕ್ಸಿಗಿರುತ್ತೆ. ಈಸಿಯಾಗಿ ನೀವು ಇದರಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಪ್ರಾಡಕ್ಟ್ ಮೆಥಡ್ ಯಾಕೆ ಮಾಡ್ತೀವಿ ಅಂತಂದರೆ ನಾವು ಮಂತ್ಲಿ ವಿತ್ಡ್ರಾಡ್ ಮಾಡೋ ಅಮೌಂಟು ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅದನ್ನು ನೋಡ್ಕೊಳ್ಳೋಕ್ಕೆ ನಾವು ಪ್ರಾಡಕ್ಟ್ ಮೆಥಡ್ ಮಾಡ್ತೀವಿ. ಓಕೆನಾ. ಸೊ ಪ್ರಾಡಕ್ಟ್ ಮೆಥಡ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನಂದರೆ ಇಂಟ್ರೆಸ್ಟ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/2. 1/2 ಇಸ್ ದ ಹೋಲ್ ಇಯರ್. 1/2 ಅಂತಂದರೆ ಹೋಲ್ ಇಯರ್ 12 ಮಂತ್ಸ್ ಇರುತ್ತಲ್ವ, 12 ಮಂತ್ಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಕ್ವಶನ್ ಏನಂತ ಅಂದರೆ, ಯಶಸ್ವಿ ಆ್ಯಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಸೊ ಯಶಸ್ವಿ ಆ್ಯಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ ಆನ್ 31st March 2023. ಯಶಸ್ವಿ ಮೇಕ್ಸ್ ದ ಡ್ರಾಯಿಂಗ್ಸ್ ಆ್ಯಸ್ ಅಂಡರ್. ಯಶಸ್ವಿ ಯಾವಾಗ ಅಮೌಂಟೆಲ್ಲ ವಿತ್ಡ್ರಾ ಮಾಡಿದ್ದಾರೆ ಅಂತ. ಸೊ ಯಾವ್ಯಾವ ಡೇಟಲ್ಲಿ ವಿತ್ಡ್ರಾ ಮಾಡಿದ್ದಾರೆ, ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡಿದ್ದಾರೆ ಅಂತ. ಸೊ ಡೇಟ್ ಆಫ್ ಡ್ರಾಯಿಂಗ್ಸ್ ಯಾವಾಗ 1/8/2022 ಆಗಸ್ಟಲ್ಲಿ 5,000 ತೊಗೊಂಡಿದ್ದಾರೆ. 31st 12/2022 10,000 ತೊಗೊಂಡಿದ್ದಾರೆ. ಮಂತ್ ಎಂಡಲ್ಲಿ 10,000 ತೊಗೊಂಡಿದ್ದಾರೆ. ಸೊ 31/3/2023 15,000 ತೊಗೊಂಡಿದ್ದಾರೆ. ಇಯರ್ ಎಂಡಲ್ಲಿ 15,000 ತೊಗೊಂಡಿದ್ದಾರೆ. ಸೊ ಇವರು ಯಾವ ಡೇಟಲ್ಲಿ ತೊಗೊಂಡಿದ್ದಾರೆ, ಎಷ್ಟು ಅಮೌಂಟ್ ತೊಗೊಂಡಿದ್ದಾರೆ ಅನ್ನೋ ಡಾಟಾ ನಮಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ದ ಪಾರ್ಟ್ನರ್ಸ್ ಆರ್ ಟು ಬಿ ಚಾರ್ಜ್ಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ at 12% per annum. Calculate the interest chargeable to ಯಶಸ್ವಿಸ್ ಡ್ರಾಯಿಂಗ್ ಬೈ ಯೂಸಿಂಗ್ ಪ್ರಾಡಕ್ಟ್ ಮೆಥಡ್. ಯಶಸ್ವಿ ಎಷ್ಟು ತೊಗೊಂಡಿದ್ದಾರೆ ಅಮೌಂಟು, ಆ ಅಮೌಂಟಿಗೆ 12% ಇಂಟ್ರೆಸ್ಟ್ ಹಾಕಿ ನಾವು ಅದಕ್ಕೆ ಅವ್ರಿಗೆ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ನಮಗೆ ಫಾರ್ಮುಲಾ ಗೊತ್ತಾಯಿತು. ಏನು ಫಾರ್ಮುಲಾ? ಇಂಟ್ರೆಸ್ಟ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್. ರೇಟ್ ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಇಂಟು 1/12. ಸೊ ಮಾಡೋದಕ್ಕೆ ಫಾರ್ಮುಲಾ ಗೊತ್ತಾಯಿತು. ಫಾರ್ಮೆಟ್ ನಮ್ಗೆ ಗೊತ್ತಿಲ್ಲ. ಸೊ ಫಾರ್ಮೆಟ್ ಏನು? ಸೊ ಫಾರ್ಮೆಟ್ ಮಾಡೋಕ್ಕೂ ಮುಂಚೆ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಯಾರ್ದು ಹೆಸರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ ಅವ್ರ ನೇಮ್ ಹಾಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಯಶಸ್ವಿಸ್ ಡ್ರಾಯಿಂಗ್ ಯಾವ ಇಯರ್ ಮಾಡ್ತಾರದು ನಾವು? ಇಯರ್ ಎಂಡ್ ಆಫ್ 31/3/2023. ಇವಾಗ ನಾವು 2026 ಇರೋದ್ರಿಂದ ಇವಿರೋ ಇಯರ್ ಎಂಡ್ ಯಾವ ಕ್ವಶನ್ ಪೇಪರಲ್ಲಿ ಹೆಂಗಿರುತ್ತೆ ಆ ಇಯರ್ ಎಂಡ್ ಹಾಕ್ಕೋಬೇಕು. ಸೊ ನೆಕ್ಸ್ಟು ಡೇಟ್, ಅಮೌಂಟ್, ಪೀರಿಯಡ್, ಪ್ರಾಡಕ್ಟ್. ಸೊ ಡೇಟ್ ಏನು ಕೊಟ್ಟಿರ್ತಾರಲ್ವ ಕ್ವಶನಲ್ಲಿ, ಅದೇ ಡೇಟ್ನೇ ನಾವು ಹಾಕ್ಕೊಬೇಕು. ಡೇಟ್ ಏನಿದೆ 1/8/2022 ಅಂದರೆ ಸ್ಟಾರ್ಟಿಂಗ್ ಆಫ್ ದ ಮಂತಲ್ಲಿ ಅವ್ರು 5,000 ತೊಗೊಂಡಿದ್ದಾರೆ. ನೆಕ್ಸ್ಟ್ 31/12/2022 ಮಂತ್ ಎಂಡಲ್ಲಿ ಅವ್ರು 10,000 ತೊಗೊಂಡಿದ್ದಾರೆ. ನೆಕ್ಸ್ಟ್ 31/3/2023 15,000 ತೊಗೊಂಡಿದ್ದಾರೆ. ಸೊ ಕೊಟ್ಟಿರೋ ಡೇಟನ್ನು ಡೇಟ್ ಕಾಲಮಲ್ಲಿ ಅಮೌಂಟ್ ಕಾಲಮಲ್ಲಿ ಹಾಕ್ಕೋಬೇಕು. ಸೊ ಇವಾಗ ಪೀರಿಯಡ್ ಹೆಂಗಪ್ಪ ಕಂಡುಹಿಡಿಯೋದು ಅಂತಂದರೆ 1/8/2022 ಅಂದರೆ ಇವ್ರು ವಿತ್ಡ್ರಾ ಮಾಡಿರೋದು ಅಮೌಂಟ್ ಯಾವಾಗ 1 ಅಂದರೆ ಸ್ಟಾರ್ಟಿಂಗಲ್ಲಿ. ಸೊ ನಾವು ಇವಾಗ 1 ಅಂದರೆ 8ಇಂದ ಮಾರ್ಚ್ವರೆಗೂ ನಾವು ಎಷ್ಟು ಮಂತ್ಸ್ ಆಗುತ್ತೆ ಅಂತ ಕೌಂಟ್ ಮಾಡಬೇಕು. ಇವಾಗ ಬಿಸ್ನೆಸ್ ಮಂತ್ ಯಾವಾಗ? ಏಪ್ರಿಲ್ ಟು ಮಾರ್ಚ್ ಅಲ್ವಾ. ಸೊ ಇವಾಗ ಅವಳು ವಿತ್ಡ್ರಾ ಮಾಡಿದ್ರಿ, ಯಾರು ವಿತ್ಡ್ರಾ ಮಾಡಿರೋದು? ಯಶಸ್ವಿ ವಿತ್ಡ್ರಾ ಮಾಡಿರೋದು ಆಗಸ್ಟಲ್ಲಿ ಫಸ್ಟ್ ಡೇಟಲ್ಲಿ. ಇವಾಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್ ಅಂದರೆ 8 ಮಂತ್ಸ್ ಆಯಿತು. 8 ಮಂತ್ಸ್ ಅಂತ. ಸೊ ನೆಕ್ಸ್ಟು 31st 12/2022 ಅಲ್ಲಿ 10,000 ತೊಗೊಂಡಿದ್ದಾರೆ. ಅವ್ರು ಯಾವಾಗ ತೊಗೊಂಡಿದ್ದಾರೆ? ಮಂತ್ ಎಂಡಿಂಗಲ್ಲಿ ತೊಗೊಂಡಿದ್ದಾರೆ. ಸೊ ಮಂತ್ ಎಂಡಿಂಗಲ್ಲಿ ತೊಗೊಂಡ್ರೆ ಆ ಮಂತ್ನ ಬಿಟ್ಬಿಡಬೇಕು, ಆ ಮಂತ್ನ ಕೌಂಟ್ ಮಾಡೋಂಗಿಲ್ಲ. ಸೊ ಆ ಮಂತ್ನ ಬಿಟ್ಟು ನೆಕ್ಸ್ಟ್ ಮಂತ್ ಉಳಿದಿದೆ ಜಾನ್, ಫೆಬ್, ಮಾರ್ಚ್. ಇನ್ನು 3 ಮಂತ್ಸ್ ಉಳಿದಿದೆ. ಸೊ ಇಲ್ಲಿ 3 ಮಂತ್ಸ್ ಅಂತ ಹಾಕ್ಕೋಬೇಕು. ನೆಕ್ಸ್ಟು 31/3/2023 ಇವ್ರು ಯಾವಾಗ ತೊಗೊಂಡಿದ್ದಾರೆ? ಮಾರ್ಚಲ್ಲಿ ಎಂಡಿಂಗಲ್ಲಿ ತೊಗೊಂಡಿದ್ದಾರೆ. ಸೊ ಮಾರ್ಚಲ್ಲಿ ಎಂಡಿಂಗಲ್ಲಿ ತೊಗೊಂಡಿರೋದ್ರಿಂದ ಇಲ್ಲಿ 0 ಅಂತ ಕೌಂಟ್ ಆಗುತ್ತೆ. ಓಕೆನಾ. ಇವಾಗ ಇದು ಅರ್ಥ ಆಯ್ತಾ ನಿಮಗೆ? ಯಾವ ಮಂತಲ್ಲಿ ಅವ್ರು ಅಮೌಂಟ್ ತೊಗೊಂಡಿದ್ದಾರೆ, ಸ್ಟಾರ್ಟಿಂಗ್ ಆಫ್ ದ ಮಂತಲ್ಲಿ ತೊಗೊಂಡಿದ್ರೆ ಈ ಮಂತ್ನ ಇನ್ಕ್ಲೂಡ್ ಮಾಡ್ತೀವಿ. ಎಂಡ್ ಆಫ್ ದ ಮಂತಲ್ಲಿ ತೊಗೊಂಡಿದ್ರೆ ಈ ಮಂತ್ನ ನಾವು ಇನ್ಕ್ಲೂಡ್ ಮಾಡಲ್ಲ. ಸೊ ಇವಾಗ ಸ್ಟಾರ್ಟಿಂಗ್ ಆಫ್ ದ ಮಂತ್ ತೊಗೊಂಡಿರೋದ್ರಿಂದ ಇಲ್ಲಿಂದ ನಾವು ಮಾರ್ಚ್ಗೆ ಎಷ್ಟು ಮಂತ್ಸ್ ಆಗಿದೆ ಅಂತ ಕೌಂಟ್ ಮಾಡಿ ಇಂಟ್ರೆಸ್ಟ್ನ ಹಾಕ್ತೀವಿ. ಸೊ ಇವಾಗ ಸ್ಟಾರ್ಟಿಂಗ್ ಆಫ್ ದ ಮಂತಲ್ಲ, ಇದು ಎಂಡ್ ಆಫ್ ದ ಮಂತಲ್ಲಿ ತೊಗೊಂಡಿರೋದ್ರಿಂದ ಇಲ್ಲಿಂದ ಎಷ್ಟು ಮಂತ್ ಆಗಿದೆ ಅಂತ ಕೌಂಟ್ ಮಾಡಿ ಇಂಟ್ರೆಸ್ಟ್ ಹಾಕ್ತೀವಿ. ಸೊ ಇವಾಗ ಪೀರಿಯಡ್ ಸಿಕ್ತು. ಹೆಂಗೆ ಮಾಡೋದಂತ? ಪ್ರಾಡಕ್ಟ್ ಹೆಂಗಪ್ಪ ಮಾಡೋದು ಅಂದರೆ 5,000 × 8 ಮಾಡಬೇಕು. 5,000 × 8 ಮಾಡಿದ್ರೆ ನಮಗೆ 40,000 ಆಗುತ್ತೆ.
2 ಕಾಲಮ್ 2 ಇಂಟು 3, 2 ಕಾಲಮ್ ಮತ್ತು 3rd ಕಾಲಮ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 40,000 ಸಿಗುತ್ತೆ. ಸೊ 10,000 ಇಂಟು 3 ಎಷ್ಟು ಸಿಗುತ್ತೆ? 30,000 ಸಿಗುತ್ತೆ. 15,000 ಇಂಟು 0, 0 ಇಂಟು ಎನಿಥಿಂಗ್ ಈಸ್ 0 ಓನ್ಲಿ, ಸೊ ಇಟ್ ಈಸ್ ನಥಿಂಗ್ ಬಟ್ 0 ಓನ್ಲಿ. ಸೊ ನಾವು ಇದೆರಡನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಹೇಳಿ ಹಾಕ್ಕೊಂಡು 4 + 3 7, ಸೊ ಇಟ್ ಈಸ್ 70,000. ಸೊ ಇಟ್ ಈಸ್ ಟೋಟಲ್ ಪ್ರಾಡಕ್ಟ್. ನಮಗೆ ಟೋಟಲ್ ಪ್ರಾಡಕ್ಟ್ ಸಿಕ್ಕಿದೆ, ನಮಗಿನ್ನ ಇಂಟ್ರೆಸ್ಟ್ ಸಿಕ್ಕಿಲ್ಲ. ಸೊ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ಏನು ಫಾರ್ಮುಲಾ ಯೂಸ್ ಮಾಡಬೇಕು? ಇಂಟ್ರೆಸ್ಟ್ ಈಕ್ವಲ್ಸ್ ಟೋಟಲ್ಸ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/2ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಫಾರ್ಮುಲಾ ಇದೆ, ಇಂಟ್ರೆಸ್ಟ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/2. ದ ಟೋಟಲ್ ಪ್ರಾಡಕ್ಟ್ ಏನು ಸಿಕ್ಕಿದೆ ನಮಗೆ? 70,000 ಸಿಕ್ಕಿದೆ. 70,000 ಇಂಟು ರೇಟ್ ಎಷ್ಟು ಸಿಕ್ಕಿದೆ? 12%. 12%ನ 12/100 ಅಂತನಾದರೂ ತೊಗೊಬೋದು, ಆರಲ್ಸ್ ಡೈರೆಕ್ಟ್ 12% ಅಂತನಾದರೂ ತೊಗೊಳ್ಬೋದು. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ 1/12. ಸೊ ನಾವು ಮಲ್ಟಿಪ್ಲಿಕೇಶನ್ ಮಾಡೋವಾಗ 17,000 ಇಂಟು 12/100 ಆರ್ 12% ಇಂಟು 1/12 ಮಾಡಬೇಕು. ಸೊ ಅಷ್ಟು ಮಾಡಿದಾಗ ಎಷ್ಟು ಸಿಗುತ್ತೆ ನಿಮಗೆ? ₹700 ಸಿಗುತ್ತೆ. ಸೊ ಈಸಿ ಇದೆಯಾ ಪ್ರಾಡಕ್ಟ್ ಮೆಥಡು? ಥ್ಯಾಂಕ್ ಯು ಫಾರ್ ವಾಚಿಂಗ್.